ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ಜೀವನದ ಶತ್ರುಗಳು ಯಾವುವು? ಆಪ್ಷನ್ಸ್: ಎ ಕಾಮ, ಬಿ ಕ್ರೋಧ, ಸಿ ಮೋಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ, ದೊರೆತರೂ ಇನ್ನಷ್ಟು ಬೇಕೆಂಬುದು ಲೋಭ, ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದೆಂಬುದು ಮೋಹ, ಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ನಿನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದು ಮತ್ಸರ. ಇವು ನಮ್ಮ ಜೀವನದ 6 ಶತ್ರುಗಳು. ಎರಡನೇ ಪ್ರಶ್ನೆ, ಹೆಣವನ್ನು ಮೆರವಣಿಗೆ ಮಾಡುವಾಗ ಚಿಲ್ಲರೆ ನಾಣ್ಯಗಳನ್ನು ಚೆಲ್ಲುವ ಕಾರಣವೇನು? ಆಪ್ಷನ್ಸ್: ಎ ಹಿಂದೂ ಸಂಪ್ರದಾಯ, ಬಿ ಮೋಕ್ಷ ಪ್ರಾಪ್ತಿ, ಸಿ ಋಣಬಾಧೆ, ಡಿ ನಶ್ವರ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಡಿ, ನಶ್ವರ ಸಂಕೇತ. ಹೆಣವನ್ನು ಸ್ಮಶಾನಕ್ಕೆ ಹೊತ್ತುಕೊಂಡು ಹೋಗುವಾಗ ಕಡಲೆಪುರಿ ಮತ್ತು ನಾಣ್ಯವನ್ನು ಎಸೆಯುವ ಪದ್ಧತಿಯು ಬಹುತೇಕ ಕಡೆಯಲ್ಲಿ ರೂಢಿಯಿದ್ದು, ಹಾಗೆ ಎಸೆಯುವ ಕಡಲೆಪುರಿಯು ಜೀವನ ಎನ್ನುವುದು ಬರೀ ಟೊಳ್ಳು, ನಶ್ವರ ಎನ್ನುವುದರ ಪ್ರತೀಕವಾಗಿದೆ. ಇನ್ನು ಹೋಗುವಾಗ ಎಲ್ಲರೂ ಬರಿಗೈಯಲ್ಲೇ ಹೋಗುತ್ತಾರೆಯೇ ಹೊರತು ತಾವು ಸಂಪಾದಿಸಿದ ಹಣವನ್ನು ತೆಗೆದುಕೊಂಡು ಹೋಗದೆ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಾರೆ ಎನ್ನುವುದನ್ನು ತಿಳಿಸುವುದಕ್ಕಾಗಿಯೇ ನಾಣ್ಯಗಳನ್ನು ಹೆಣದ ಮೇಲೆ ಎಸೆಯುವುದರ ಮೂಲಕ ಅತ್ಯಂತ ಗಹನವಾದ ವಿಷಯವನ್ನು ಅತ್ಯಂತ ಸರಳವಾಗಿ ತಿಳಿಪಡಿಸುತ್ತಾರೆ. ಮತ್ತು ಹೆಣವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ಕಡಲೆಪುರಿ ಮತ್ತು ಹೂವುಗಳನ್ನು ಚೆಲ್ಲಲು ಮತ್ತೊಂದು ಪ್ರಮುಖ ಕಾರಣವೆಂದರೆ, ಅಂತಿಮ ದರ್ಶನಕ್ಕೆ ತಡವಾಗಿ ಬರುವವರು ಆ ಹೂವು ಮತ್ತು ಕಡಲೆಪುರಿಯನ್ನು ಚೆಲ್ಲಿದ ದಾರಿಯ ಜಾಡನ್ನು ಅಂತಿಮ ಸಂಸ್ಕಾರಕ್ಕೆ ನಡೆಯುವಂತಹ ಸ್ಥಳಕ್ಕೆ ಸುಲಭವಾಗಿ ಬಂದು ತಮ್ಮ ಕೊನೆಯ ಗೌರವವನ್ನು ಸಲ್ಲಿಸುವ ಮಾರ್ಗೋಪಾಯವಾಗಿದೆ. ಮೂರನೇ ಪ್ರಶ್ನೆ, ಗರ್ಭದಲ್ಲಿರುವ ಮಗು ತಾಯಿಯ ಧ್ವನಿಯನ್ನು ಯಾವಾಗ ಕೇಳಿಸಿಕೊಳ್ಳಲು ಪ್ರಾರಂಭಿಸುತ್ತದೆ? ಆಪ್ಷನ್ಸ್: ಎ 8 ವಾರಗಳಿಂದ, ಬಿ 12 ವಾರಗಳಿಂದ, ಸಿ 18 ವಾರಗಳಿಂದ, ಡಿ 22 ವಾರಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ, 12 ವಾರಗಳಿಂದ. ತಾಯಿಯ ಗರ್ಭದಲ್ಲಿರುವ ಮಗು 12 ರಿಂದ 16 ವಾರದಿಂದ ತಾಯಿಯ ಧ್ವನಿಯನ್ನು ಮಗು ಆಲಿಸಲು ಪ್ರಯತ್ನಿಸುತ್ತದೆ. ತಾಯಿಯ ನಡೆ ನುಡಿ ನಯವಾದಷ್ಟು ಮಗುವಿನ ಆರೋಗ್ಯಕ್ಕೂ ಮತ್ತು ಮಾನಸಿಕವಾಗಿಯೂ ಒಳ್ಳೆಯದು. ಒಳ್ಳೆಯ ಯೋಚನೆಗಳು, ಒಳ್ಳೆಯ ಮಾತುಗಳೇ ಗರ್ಭದಲ್ಲಿನ ಮಗುವಿಗೆ ಮೊದಲ ಪಾಠ. ಭಯ ಹುಟ್ಟಿಸುವ ವಾತಾವರಣದಿಂದ ದೂರ ಇದ್ದು ಗರ್ಭಿಣಿ ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನಿಸುವುದು ಮಗುವಿನ ಉತ್ತಮ ಬೆಳವಣಿಗೆಗೆ ಸಹಾಯವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಹಣೆಯ ಮೇಲೆ ಕುಂಕುಮ ಹಚ್ಚುವುದರಿಂದ ಇದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಏಕಾಗ್ರತೆ, ಬಿ ನೆನಪಿನ ಶಕ್ತಿ ವೃದ್ಧಿ, ಸಿ ಹಾರ್ಮೋನ್ ಸ್ರವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಭ್ರೂ ಮಧ್ಯೆ ಅಥವಾ ಹಣೆಯ ಮಧ್ಯದಲ್ಲಿ ಕುಂಕುಮ ಧರಿಸಿದರೆ ಅದರಿಂದ ದೇಹದ ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ. ಭ್ರೂ ಮಧ್ಯೆ ಕುಂಕುಮವಿರಿಸುವ ಭಾಗದಲ್ಲಿ ನೀರ್ನಾಳ ಗ್ರಂಥಿಗಳಲ್ಲಿಯೇ ಮುಖ್ಯವಾಗಿರುವ ಪಿಟ್ಯೂಟರಿ ಗ್ರಂಥಿ ಇದೆ. ಕೆಂಪು ಬಣ್ಣ ಉತ್ತೇಜಕ ಗುಣವನ್ನು ಹೊಂದಿದೆ. ಆದ್ದರಿಂದ ಭ್ರೂ ಮಧ್ಯೆ ಧರಿಸಿದ ಕುಂಕುಮವು ಪಿಟ್ಯೂಟರಿ ಗ್ರಂಥಿಯನ್ನು ಉತ್ತೇಜಿಸಿ ಅದರ ಹಾರ್ಮೋನ್ ನಿಯಮಿತವಾಗಿ ಸ್ರವಿಸುವಂತೆ ಮಾಡುತ್ತದೆ. ಇದರಿಂದಾಗಿ ಏಕಾಗ್ರತೆ ಹೆಚ್ಚುತ್ತದೆ, ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ, ತಲೆನೋವಿನಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಐದನೇ ಪ್ರಶ್ನೆ, ಮನುಷ್ಯನ ರಕ್ತ ಕುಡಿದು ಸಾಯುವ ಜೀವಿ ಯಾವುದು? ಆಪ್ಷನ್ಸ್: ಎ ಹಾವು, ಬಿ ಚೇಳು, ಸಿ ಜಿಗಣೆ, ಡಿ ತಿಗಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಜಿಗಣೆ. ಕೇಳಲು ಆಶ್ಚರ್ಯವೆನಿಸಿದರೂ ಇದು ನಿಜ. ರಕ್ತ ಹೀರಿದ ಜಿಗಣೆಗಳಿಗೆ ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲದಿರುವುದು ಸೋಜಿಗ. ಹೊಟ್ಟೆ ತುಂಬಿಸಿಕೊಂಡ ರಕ್ತ ಹೆಪ್ಪುಗಟ್ಟುವ ಮುಂಚೆಯೇ ಕಕ್ಕುವ ಮೂಲಕ ಅದನ್ನು ವಿಸರ್ಜಿಸುತ್ತವೆ. ಇಲ್ಲದಿದ್ದರೆ ಅವು ಉಸಿರುಕಟ್ಟಿ ಸಾಯುತ್ತವೆ. ಜಿಗಣೆಗಳನ್ನು ಹೋಮಿಯೋಪತಿ, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆಯಲ್ಲಿ ದೇಹದಲ್ಲಿನ ಕೀವು
ಕಲುಷಿತ ರಕ್ತವನ್ನು ಹೀರಿಸಲು ಬಳಸಲಾಗುತ್ತದೆ. ಜಿಗಣೆ ಜಗತ್ತು ಸೃಷ್ಟಿಯ ಅದ್ಭುತ ರಹಸ್ಯ. ಗರಿಕೆಯ ಬೆಳವಣಿಗೆಯಂತೆ ಜಿಗಣೆಗಳ ಹುಟ್ಟಿನ ಗುಣವು ನಿಗೂಢ. 6ನೇ ಪ್ರಶ್ನೆ. ಯಾವ ದಿನದಂದು ಕಪ್ಪು ಅಥವಾ ಕೆಂಪು ಬಟ್ಟೆಯನ್ನು ಧರಿಸುವುದು ಒಳ್ಳೆಯದಲ್ಲ ಎನ್ನುತ್ತಾರೆ ಹಿರಿಯರು? ಆಪ್ಷನ್ಸ್: ಎ ಸೋಮವಾರ, ಬಿ ಬುಧವಾರ, ಸಿ ಮಂಗಳವಾರ, ಡಿ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಂಗಳವಾರ ಕಪ್ಪು ಬಣ್ಣದ ಬಟ್ಟೆ ಮತ್ತು ಶನಿವಾರ ಕೆಂಪು ಬಣ್ಣದ ಬಟ್ಟೆ ಧರಿಸಬಾರದು. ಹೆಣ್ಣಾಗಲಿ ಅಥವಾ ಗಂಡಾಗಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ಇದು ಕೆಲವೊಮ್ಮೆ ದುರ್ಮರಣದಿಂದ ಬಿಡುಗಡೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. 7ನೇ ಪ್ರಶ್ನೆ. ಖಾಲಿ ಹೊಟ್ಟೆಯಲ್ಲಿ ಸಿಹಿ ಪದಾರ್ಥಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹಸಿವು ಹೆಚ್ಚಾಗುತ್ತದೆ, ಬಿ ಅಜೀರ್ಣ, ಸಿ ತೂಕ ಹೆಚ್ಚಳ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ. ಬೆಳ್ಳಂಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಮ್ಮೆ ನೀವು ಸಿಹಿ ಪದಾರ್ಥವನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ಅದು ಇಡೀ ದಿನ ನಿಮಗೆ ಮತ್ತೆ ಮತ್ತೆ ಸಿಹಿ ತಿನ್ನುವ ಹಾಗೆ ಮಾಡುತ್ತದೆ. ಏಕೆಂದರೆ ಡೋಪಮೈನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ನಿಮ್ಮ ಸಮತೋಲನವಾದ ಆಹಾರ ಪದ್ಧತಿಯನ್ನು ತಪ್ಪಿಸಿ ಹೆಚ್ಚು ಸಿಹಿಯನ್ನು ಇಡೀ ದಿನ ಸೇವನೆ ಮಾಡುವಂತೆ ಮಾಡುತ್ತದೆ. ಇದರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಏರಿಕೆಯಾಗುತ್ತದೆ. ಯಾವಾಗಲೂ ಹೆಚ್ಚು ಸಿಹಿ ಪದಾರ್ಥಗಳನ್ನು ತಿನ್ನುವುದರಿಂದ ದೇಹಕ್ಕೆ ಸಿಗಬೇಕಾದ ಪೌಷ್ಟಿಕಾಂಶಗಳ ವಿಚಾರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಅಂದರೆ ನಿಮಗೆ ಸಿಗಬೇಕಾದ ವಿಟಮಿನ್ ಅಂಶಗಳು, ಖನಿಜಾಂಶಗಳು ಮತ್ತು ನಾರಿನ ಅಂಶ ಉತ್ತಮವಾಗಿ ಸಿಗುವುದಿಲ್ಲ. ಇದು ನಿಮ್ಮ ಸಂಪೂರ್ಣ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. 8ನೇ ಪ್ರಶ್ನೆ. ಬೆಳಗ್ಗೆ ತಡವಾಗಿ ಎದ್ದೇಳುವವರಲ್ಲಿ ಯಾವ ಸಮಸ್ಯೆಗಳು ಕಾಡುತ್ತವೆ? ಆಪ್ಷನ್ಸ್: ಎ ಕೋಪ, ಬಿ ಮರೆವು, ಸಿ ಆಲಸ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿದಿನ ಬೆಳಗ್ಗೆ ತಡವಾಗಿ ಎದ್ದೇಳುವವರಲ್ಲಿ ಮರೆವು ಹೆಚ್ಚಾಗಿರುತ್ತದೆ. ಇತರರು ಹೇಳಿದ ಮಾತುಗಳನ್ನು ಹೆಚ್ಚಾಗಿ ಮರೆತು ಹೋಗುತ್ತಿರುತ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೋಪಿಸಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ. ಯಾವುದೇ ಕೆಲಸದಲ್ಲಾದರೂ ಆಲಸ್ಯವನ್ನು ತೋರಿಸುತ್ತಾರೆ. ನಾಳೆ ನಾಳೆ ಎಂದು ತಮ್ಮ ಕೆಲಸಗಳನ್ನು ಮುಂದೂಡುತ್ತಾ ಸೋಮಾರಿಗಳಾಗುತ್ತಾರೆ. ಇನ್ನು ಕೊನೆಯದಾಗಿ ಅವರ ಮುಖ ಹೊಳಪಿಲ್ಲದೆ ಬಾಡಿದಂತಿರುತ್ತದೆ. ಸುಕ್ಕು ಮತ್ತು ಕಾಂತಿಯುತವಲ್ಲದ ಚರ್ಮವನ್ನು ಹೊಂದುತ್ತಾರೆ. ಹೀಗೆ ಇನ್ನಷ್ಟು ಸಮಸ್ಯೆಗಳನ್ನು ಬೆಳಗ್ಗೆ ತಡವಾಗಿ ಎದ್ದೇಳುವವರು ಎದುರಿಸಬೇಕಾಗುತ್ತದೆ. 9ನೇ ಪ್ರಶ್ನೆ. ಪ್ರತಿದಿನ ಬಿಸಿ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಜೀರ್ಣಶಕ್ತಿ ವೃದ್ಧಿ, ಸಿ ಕಾಂತಿಯುತ ಚರ್ಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಸಿ ಅಂದರೆ ಬೆಚ್ಚಗಿನ ನೀರು ಆಹಾರವನ್ನು ಒಡೆಯಲು ಸಹಾಯ ಮಾಡುತ್ತದೆ ಮತ್ತು ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸುಲಭವಾಗುತ್ತದೆ. ಇದು ಮಲಬದ್ಧತೆ, ಉಬ್ಬುವುದು ಮತ್ತು ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಊಟಕ್ಕೆ ಮುಂಚೆ ಬಿಸಿ ನೀರು ಕುಡಿಯುವುದರಿಂದ ಹೊಟ್ಟೆ ತುಂಬಿದ ಭಾವನೆಯನ್ನು ಹೆಚ್ಚಿಸುತ್ತದೆ. ಇದು ಅತಿಯಾಗಿ ತಿನ್ನುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಶೀತಗಳ ಚಿಕಿತ್ಸೆ ಮತ್ತು ಸೈನಸ್ ಆರೋಗ್ಯವನ್ನು ಸುಧಾರಿಸುತ್ತದೆ. ಕೇಂದ್ರ ನರಮಂಡಲದ ಕಾರ್ಯವನ್ನು ಸುಧಾರಿಸುತ್ತದೆ. ಶೀತ ವಾತಾವರಣದಲ್ಲಿ ನಡುಗುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹವನ್ನು ನಿರ್ವಿಷಗೊಳಿಸಿ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ. ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಯದಲ್ಲಿ ಮುಟ್ಟಿನ ಸೆಳೆತವನ್ನು ನಿಯಂತ್ರಣದಲ್ಲಿಡುತ್ತದೆ. ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಚರ್ಮಕ್ಕಾಗಿ ಬಿಸಿನೀರು ಕುಡಿಯುವುದರಿಂದ ಅನೇಕ ಪ್ರಯೋಜನಗಳನ್ನು ಕಾಣಬಹುದಾಗಿದೆ. ಅಲ್ಲದೆ ಹಲ್ಲಿನ ಆರೋಗ್ಯವನ್ನು ಇದು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಬಿಸಿನೀರು ನಿವಾರಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.